ಮೊದಲನೇದಾಗಿ ಸೊ ಯಶಸ್ಸಿನ ಮೊದಲ ಟೇಸ್ಟ್ ಹೇಗಿತ್ತು ಅಂತ, ಆ ಎಮೋಷನಲ್ ಜರ್ನಿ. ಅಂದ್ರೆ ಫಸ್ಟ್ ಫಸ್ಟ್ ಸಕ್ಸಸ್. ಸಾಂಗ್ ಹಿಟ್ ಆದ್ಮೇಲೆ ಆ ಟೇಸ್ಟ್ ನಮಗೆ ಆಕ್ಚುಲಿ ಅಂದ್ರೆ ಎಂಜಾಯ್ ಮಾಡಕ್ಕೆ ನಮ್ಗೆ ತುಂಬಾ ಹೊಸದಿರುತ್ತಲ್ಲ. ಸೊ ಬ್ಲಾಂಕ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೀವಿ. ತುಂಬಾ ಮಜಾ ಸಿಕ್ಕದ್ ಎಲ್ಲಿ ಅಂತಂದ್ರೆ, ನೀವು ಯಾವ್ದಾದ್ರು ಪಬ್ಲಿಕ್ ಪ್ಲೇಸ್ಗೆ ಹೋಗ್ತಿರಲ್ಲ, ಅಲ್ಲಿ ನಿಮ್ ಸಾಂಗ್ ಪ್ಲೇ ಆದಾಗ ಅವ್ರ ರಿಯಾಕ್ಷನ್ ನೋಡಿ ನಮಗ್ ಮಜಾ ಸಿಗುತ್ತೆ. ಸೊ ನಾವ್ ಎಂಜಾಯ್ ಮಾಡೋಕಿನ್ನ ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಅನ್ನೋದು ನಾನು ತುಂಬಾ ಅಬ್ಸರ್ವ್ ಮಾಡ್ತೀನಿ. ಯಾಕಂದ್ರೆ ಈ ಮೆಟ್ರೋ ಇರ್ಬೋದು, ಆಮೇಲೆ ಎಲ್ಲರೂ ಬಸ್ ಟ್ರಾವೆಲ್, ನಾನು ಯೂಶಲಿ ಮಾಡ್ತಾ ಇರ್ತೀನಿ. ಮೆಟ್ರೋ ಟ್ರಾವೆಲ್ ಇರ್ಬೋದು, ಬಸ್ ಅಲ್ಲಿ ಇರ್ಬೋದು, ಆಟೋ ಇರ್ಬೋದು, ಆಮೇಲೆ ಕ್ಯಾಬ್. ಸೊ ಮೈನ್ ನನಗಾಗಿದ್ದು ಏನಂದ್ರೆ, ಕ್ಯಾಬಲ್ಲಿ ಕೂತಾಗ ನಮ್ಮ ಸಾಂಗ್ಗೆ ಅವರು ಅಂದ್ರೆ ಇವಾಗ ತುಂಬಾ ಸಿಂಪಲ್ ಗೆಸ್ಚರ್, ಸೌಂಡ್ ಜಾಸ್ತಿ ಮಾಡ್ಕೊಳ್ಳೋದು, ಇದು ನನಗೆ ಜಾಸ್ತಿ ಕಿಕ್ ಕೊಡುವಂಥದ್ದು. ಅದ್ ಬಿಟ್ಟು ಇನ್ನೆಲ್ಲ ನೀವು ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ನೋಡ್ತಾ ಇರ್ತೀರಾ. ಸೊ ಇದೆಲ್ಲ ಒಂದ್ ಕಡೆ ಗೊತ್ತಾಗ್ತಾ ಇರೋದು ಡಿಜಿಟಲಿ, ಬಟ್ ನೀವು ಒಂದ್ ಕಡೆ ಹೋದಾಗ ಆಗೋದಿದೆಯಲ್ಲ, ದಟ್ ಗಿವ್ಸ್ ಮಿ ಮೋರ್ ಎನರ್ಜಿ. ಓಕೆ, ಸೊ ಸಿಂಪಲ್ ಸುನೀಲ್ ಸರ್ ಫಸ್ಟ್ ಟೈಮ್ ನಿಮ್ಮ ಬರಹ ಓದಿ ಏನ್ ಹೇಳಿದ್ರು ಅಂತ? ಆಕ್ಚುಲಿ ನಡೆದಿದ್ದು ಹೇಳಬೇಕು ಅಂದ್ರೆ, ನಾನು ಅವ್ರಿಗೆ ಸಾಂಗ್ ಹೇಳಿದೆ, ನೀವು ಬರ್ಕೊಂಡಿರೋದು ಏನಾರು ಇದ್ರೆ ಹೇಳಿ ಅಂತ ಹೇಳಿದೆ. ಅವರು ಸಖತ್ತಾಗಿ ಇದೆ, ಕರೆಕ್ಟಾಗಿ ಮೀಟರ್ ಬರೀತೀರಲ್ಲ ನೀವು. ನಾನು ಅವಾಗ, ಸರ್ ಮೀಟರ್ ಅಂದ್ರೆ ಏನು ಸರ್? ಮೀಟರ್ ಅಂತ ಗೊತ್ತಿಲ್ಲದೆ ಮೀಟರ್ ಬರೀತಾ ಇದೆಯಲ್ಲ, ಸೂಪರ್ ಹಂಗಾರೆ ನೀನು ಅಂತ ಹೇಳಿದ್ರು. ಸೊ ಇದು ಅದ್ರ ಟೆಕ್ನಿಕಾಲಿಟೀಸ್ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅದು ಆ ಮೀಟರ್ಗೆ ಬರೆಯುವಂಥದ್ದು ಸಬ್ಕಾನ್ಶಿಯಸ್ಲಿ ಆಗ್ತಿತ್ತು ಅನ್ನೋದು ನನಗೆ ಗೊತ್ತಾದ್ಮೇಲೆ ಇನ್ನ ನನಗೆ ಖುಷಿ ಆಯ್ತು. ಸೊ ಅದು ಫಸ್ಟ್ ಸ್ಟೇಟ್ಮೆಂಟ್ ಸುನೀಲ್ ಸರ್ ನನ್ನ ಕೇಳಿದ್ದು. ಸೊ ಸುನೀಲ್ ಸರ್ ಜೊತೆ ವರ್ಕ್ ಮಾಡೋ ಚಾನ್ಸ್ ಹೇಗ್ ಸಿಕ್ತು? ಅದು ಡೆಸ್ಟಿನಿನ ಅಥವಾ ನೀವು ಹಿಂದೆ ಪಟ್ಟಿದ ಸ್ಟ್ರಗಲ್ ನ ಫಲನ ಹೇಗೆ ಅಂತ? ಇಲ್ಲಿ ಸರ್ ನನಗೆ ಅನ್ಸ್ದಂಗೆ ಎರಡೂ ಸರ್. ಯಾಕಂದ್ರೆ ಈಗ ನಾವು ಮ್ಯಾಚ್ಗೆ ಹೋಗೋ ಮುಂಚೆ ನೆಟ್ ಪ್ರಾಕ್ಟೀಸ್ ಅಂತ ಮಾಡ್ತೀವಿ. ಈಗ ನಮ್ಮ ನೆಟ್ ಪ್ರಾಕ್ಟೀಸು ಮ್ಯಾಚಲ್ಲಿ ಹೆಂಗ್ ಯೂಸ್ ಆಗುತ್ತೆ ಅಂತ ನೀವು ಹೇಳಕ್ಕಾಗಲ್ಲ. ಬಟ್ ಏನಾಗುತ್ತೆ, ದ ಮೂಮೆಂಟ್ ನೀವು ಕೆಲವೊಂದು ನಮ್ಮ ಫೇವ್ರೆಟ್ ಶಾಟ್ ಅಂತೀವಲ್ಲ, ದ ಮೂಮೆಂಟ್ ಅದ್ ನೋಡ್ತಿದ್ದಂಗೆ ನಾವು ಶುರು ಮಾಡ್ತೀವಿ ಹೊಡಿಯಕ್ಕೆ ಆ ಶಾಟ್. ಇದು ಹಂಗೆ. ಇವಾಗ ಸುನೀಲ್ ಸರ್ ಜೊತೆ ಹೋಗೋದು ಒಂದು ಡೆಸ್ಟಿನಿ ಆಗಿದ್ರೆ, ನಾನು ಅವ್ರ ಹತ್ರ ಹೋಗೋ ಮುಂಚೆ ತಿಂಗಳಾನುಗಟ್ಲೆ ನಾನು ಏನ್ ಬರ್ಕೊಂಡು ಇದ್ನಲ್ಲ, ಅದು ಅಲ್ಲಿ ಯೂಸ್ ಆಯ್ತು ಅಲ್ಲಿ. ಬಹುಶಃ ಅದು ಇವಾಗ ನಮ್ಗೆ ಚಾನ್ಸ್ಗಳೇ ಹಿಂಗೆ, ಯಾರು ಯಾವ ಟೈಮಿಗೆ ಕರೀತಾರೆ ಇಂಡಸ್ಟ್ರಿಯಲ್ಲಿ ಗೊತ್ತಾಗಲ್ಲ. ನಾವು ಇವಾಗ ಆರ್ಟಿಸ್ಟ್ ಆಗಿರ್ಬೋದು, ಇಲ್ಲೊಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಯಾರು ಯಾವ ಟೈಮಿಗೆ ಬಂದು ನಮ್ಮನ್ನ ಈ ಸಾಂಗ್ ಕೇಳ್ತಾರೆ ಹೇಳಕ್ಕಾಗಲ್ಲ. ಬಹುಶಃ ನಾನು ಆ ತಿಂಗಳಾನುಗಟ್ಲೆ ಶ್ರಮ ಏನಿತ್ತು ಆ ಡೆಸ್ಟಿನಿಗೆ ಎರಡಕ್ಕೂ ಹಿಂಗೆ ಬಂದು ಕೂಡ್ಕೊಂತದ್ದು. ಸೊ ಎರಡೂ ಮ್ಯಾಟರ್ ಆಗುತ್ತೆ ಅಂತ ನನಗೆ. ನಾವು ಡೆಸ್ಟಿನಿ ನಂಬ್ಕೊಂಡು ಯಾವತ್ತೋ ಒಂದಿನ ಒಳ್ಳೆ ಡೈರೆಕ್ಟರ್ ಸಿಕ್ಕಿದಾಗ, ಆವಾಗ ನಾನು ಏನು ಇಲ್ಲದೆ ಸುಮ್ಮನೆ ಖಾಲಿ ಕೂರಕ್ಕಾಗಲ್ಲ ಅವ್ರ ಮುಂದೆ. ಐ ಶುಡ್ ಬಿ ರೆಡಿ, ಒಂದು ವೆಪನ್ ನಾನು ರೆಡಿ ಇಟ್ಕೊಂಡಿರ್ಬೇಕು. ಈ ಎರಡು ಸೇರಿ ಅದು ಚಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಕ್ರಿಕೆಟ್ ಮತ್ತೆ ಸಾಂಗ್ ರೈಟಿಂಗ್ ಎರಡು ನಿಮ್ ಬದುಕಿನಲ್ಲಿ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ? ಕ್ರಿಕೆಟ್ ಧೈರ್ಯ, ಸಾಂಗ್ ರೈಟಿಂಗ್ ಸ್ಕಿಲ್. ಸೊ ಈ ಧೈರ್ಯ, ಈ ಸ್ಕಿಲ್ ಎರಡು ನನ್ನನ್ನ ರೆಡಿ ಮಾಡುತ್ತೆ ಆ ಸಿಚುವೇಶನ್ಗೆ. ಓಕೆ, ಸೊ ಯಾವ್ದಾದ್ರು ಮ್ಯಾಚ್ ಅಥವಾ ಕ್ರಿಕೆಟರ್ ನಿಮ್ಗೆ ಲೈಫ್ ಚೇಂಜಿಂಗ್ ಇನ್ಸ್ಪಿರೇಷನ್ ಕೊಟ್ಟಿದ್ಯಾ ಅಂತ? ಕ್ರಿಕೆಟರ ನನಗೆ ಮ್ಯಾಚ್ ಅಂತೂ ಎವ್ರಿ ಮ್ಯಾಚ್ ನನ್ನ ಇನ್ಸ್ಪೈರ್ ಮಾಡ್ತಾ ಇರೋದು ಸಿಚುವೇಶನ್. ಕ್ರಿಕೆಟರ್ ಅಂತ ಬಂದಾಗ ನಾನು ಚಿಕ್ಕ ವಯಸ್ಸಲ್ಲಿ, ಇವಾಗ ನಾನು 2003 ವರ್ಲ್ಡ್ ಕಪ್ ನನ್ನ ತುಂಬಾ ಇನ್ಸ್ಪೈರ್ ಮಾಡಿತ್ತು. ಒಬ್ಬ ಕ್ರಿಕೆಟರ್ ಆಗ್ಬೇಕು ಅನ್ನೋ ಒಂದು ಕನಸನ್ನ ತುಂಬಿತು. ಆದ್ರೆ ಆ ಕ್ರಿಕೆಟ್ ಧೈರ್ಯ ಅಂತ ತುಂಬಿತು. ಸೊ ನನಗೆ ಅವತ್ತಿಂದನೂ ನಾನು ನೋಡಿದ್ದ ಇದರಲ್ಲಿ ನನಗೆ ಕ್ಯಾಪ್ಟನ್ಸಿ ಅಂತ ಬಂದ್ರೆ ಸೌರವ್ ಗಂಗೂಲಿ ತುಂಬಾ ಇಷ್ಟ. ಅವರ ಆಟಿಟ್ಯೂಡ್ ನನಗೆ ತುಂಬಾ ಇಷ್ಟ. ಅದು ನಮ್ಮ ಸ್ಕೂಲ್ ಲೈಫ್. ಕಾಲೇಜ್ ಎಲ್ಲ ಬಂದ್ಮೇಲೆ ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ, ವಿರಾಟ್ ಕೊಹ್ಲಿ ಇರ್ಬೋದು, ನನಗೆ ಕೆವಿನ್ ಪೀಟರ್ಸನ್ ತುಂಬಾ ಇಷ್ಟ. ಅವರ ಫೀಲ್ಡಿಂಗ್ ನನಗೆ ತುಂಬಾ ಇಷ್ಟ, ಸುರೇಶ್ ರೈನಾ. ಸೊ ಈ ತರ ಪ್ರತಿಯೊಬ್ಬರಲ್ಲೂ ನಾನು ಒಂದೊಂದು ಪಿಕ್ ಮಾಡಿ ನಾನು ಇದು ಮಾಡ್ತೇನೆ. ಅಗೇನ್ ಧೋನಿ ಅವ್ರಿಗೆ ಬಂದ್ರೆ, ದ ವೇ ಹಿ ಬಿಹೇವ್ಸ್, ಆ ಒಂದು ಟೆನ್ಷನ್ಗಿನ್ನ ದೊಡ್ಡ ಸಿಚುಯೇಷನ್. ಅದನ್ನು ಟೆನ್ಷನ್ ಎಲ್ಲರ ಲೈಫಲ್ಲೂ ಇರುತ್ತೆ, ಬಟ್ ಆ ಸಾವಿರಾರು ಲಕ್ಷ ಜನ ಮುಂದೆ ನಿಂತು ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಸೊ ಅದನ್ನ ನಾನು ಅವರಿಂದ ಕಲಿತೆ, ಆ ಅಗ್ರೆಸಿವ್ನೆಸ್ ವಿರಾಟ್ ಕೊಹ್ಲಿ ಅವರಿಂದ. ಸೊ ಈ ತರ ಪ್ರತಿಯೊಬ್ಬರಲ್ಲೂ ನಾನು ನೋಡಿ ಅದನ್ನ ನಾನು ಹೆಂಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ನಾನು ಮಾಡ್ತಾ ಇದ್ದೆ. ಓಕೆ, ಸೊ ಕ್ರಿಕೆಟ್ ಫೀಲ್ಡ್ ನಲ್ಲಿ ಕಲಿತ ಯಾವ್ದೋ ಒಂದು ಲೆಸನ್ ನಿಮ್ಗೆ ಯಾವ್ದು ಲಿರಿಕ್ಸ್ ಬರೆಯೋ ಸಮಯದಲ್ಲಿ ಹೆಲ್ಪ್ ಆಯ್ತು ಅಂತ? ಸಲಗ ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಇದು ಎರಡೂ ನಾನು ಕೆಲವೊಂದು ಕ್ರಿಕೆಟ್ ಲೈನ್ಸ್ ನಾನು ಅದರಲ್ಲಿ ಇಂಡ್ಯೂಸ್ ಮಾಡಿದ್ದೀನಿ. ಸೊ ಮಾಸ್ ನ ಕ್ರಿಕೆಟ್ ಇಂದ ಹೆಂಗ್ ತರಬೇಕು ಅಂತ ನಾನು ನೋಡಿದೆ. ಈಗ ಅದೇ ನಾವು
ಇದಕ್ಕೆ ತಗೊಂಡ್ರೆ ಸಲಗಾಕ್ ತಗೊಂಡ್ರೆ ಅಲ್ಲಿ ವಿಜಯ್ ಸರ್ ಕ್ಯಾರೆಕ್ಟರ್ ಆಲ್ರೆಡಿ ಬ್ಯಾಟ್ಸ್ಮನ್ಗಳನ್ನ ಹುಟ್ಟಾಕಿದ್ರು. ಸೊ ಆ ಬ್ಯಾಟ್ಸ್ಮನ್ ಇದಾರೆ, ಅವಾಗ ಡೈಲಾಗು ಇದೆ, ಬ್ಯಾಟರ್ಸ್ ಇಲ್ಲ ಬ್ಯಾಟಿಂಗ್ ಮಾಡ್ತೇನೋ ಅಂತ. ಸೊ ಅದಕ್ಕೆ ನಾನು ನಮ್ಮ ಟೈಟಲ್ ಟ್ರ್ಯಾಕ್ ಅಲ್ಲಿ ಹೇಗೆ ಮಾಸ್ನ ಇಂಡ್ಯೂಸ್ ಮಾಡ್ಬೋದು ಅಂತ. ಆಮೇಲೆ ಬೈ ಹಾರ್ಟ್ ಟು ರಿಚ್, ನಿಂಗೆ ಯಾರು ಇಲ್ಲ ಮ್ಯಾಚು, ನೀನ್ ಬ್ಯಾಟ್ ಹಿಡಿದ್ರೆ ನಿಂದೆ ಪಿಚ್ಚು. ಸೊ ನಾನು ಬ್ಯಾಟ್ ಹಿಡಿದ್ರೆ ನಂದೇ ಪಿಚ್ಚು ಅಂತ ನಾನು ನಂಬಿದ್ದಾಗ ಇಲ್ಲೂ ಅದನ್ನ ನಾನು ಫೀಲ್ಡ್ ಒಂದು ಪಿಚ್ ಆದ್ರೆ ಅಲ್ಲಿ ನಾವು ಬ್ಯಾಟ್ ಕಾನ್ಫಿಡೆಂಟ್ ಆಗಿಡಿದ್ರೆ ಅದು ನಂದೇ ಪಿಚ್ಚು ಅಂತ ನಾನು ಮಾಸ್ನ ಕ್ರಿಕೆಟ್ ಇಂದ ಇಲ್ಲಿ ತಗೋಬರ್ಕ್ ಟ್ರೈ ಮಾಡಿದೆ. ಓಕೆ. ಸೊ ಅಂದ್ರೆ ಒಂದು ಹಾಡು ಬರೀತೀರಾ ಅಂತ ಯೋಚಿಸೋ ಮೊದಲು ನೀವು ರಿದಮ್, ಟ್ಯೂನ್ ಅಥವಾ ಮೂಡ್ ಯಾವ್ದನ್ನ ಫಸ್ಟ್ ಇಮ್ಯಾಜಿನ್ ಮಾಡ್ತೀರಾ ಅಂತ? ನಾನು ಆ ಫೀಲ್ನ ಫಸ್ಟ್ ಇಮ್ಯಾಜಿನ್ ಮಾಡ್ತೀನಿ. ಅಂದ್ರೆ ನನ್ನನ್ನ ಯಾವ ಫೀಲ್ ಒಳಗೆ ಇವರು ಹಾಕ್ತಾ ಇದಾರೆ, ಡೈರೆಕ್ಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಯಾವ ಒಂದು ಫೀಲ್ ಒಳಗಡೆ ನಾನಿದ್ದೀನಿ ಈಗ ಯಾಕಂದ್ರೆ ಈಗ ಕಡಲನು ಬಂದಾಗ ಒಂದ್ ಬೇರೆ ಫೀಲ್, ಮಾಯಾವಿ ಬಂದಾಗ ಒಂದ್ ಬೇರೆ ಫೀಲ್, ನಂಗೆ ಎಲ್ಲವ ಬಂದಾಗ ಒಂದ್ ಫೀಲ್. ಆ ಫೀಲ್ ಒಳಗಡೆ ನಾನು ಹೋಗಕ್ ಶುರು ಮಾಡ್ತೀನಿ. ಅದು ಆಟೋಮೆಟಿಕ್ ಆಗಿ ನನ್ನನ್ನ ಹೇಳ್ಕೊಳಕ್ ಶುರು ಮಾಡುತ್ತೆ. ಈಗ ಯಾಕೆ ಅಂತಂದ್ರೆ ಈಗ ನಂದು ದಿನನಿತ್ಯದ ಮೂಡ್ ಒಂದಿರುತ್ತೆ. ನಾನು ಯಾವ ಮೂಡಲ್ಲಿ ಇರ್ತೀನಿ ನಾನು ಆ ತರ ಇದಕ್ಕೆ ಹೋಗ್ತಾ ಇರ್ತೀನಿ. ಸಪೋಸ್ ನಾನು ತುಂಬಾ ಇರಿಟೇಷನ್ ಇಲ್ಲ ತುಂಬಾ ಟೆನ್ಷನ್ ಅಲ್ಲಿದ್ರೆ ನನ್ನ ಡೈಲಿ ಲೈಫ್ ಹಂಗೆ ಹೋಗ್ತಾ ಇರುತ್ತೆ, ರೇಗ್ಬೋದು ಎಲ್ಲರ ಮೇಲೆ ನಾನು. ಅದೇ ಇವಾಗ ಒಂದು ಸಾಂಗ್ ಮೂಡ್ ಏನಿದೆ ಆ ಮೂಡಲ್ಲಿ ಇದ್ರೆ ನನಗೆ ಆ ಥರದ್ದೇ ಪದಗಳಿರ್ಬೋದು, ಇಲ್ಲ ಆ ಥರದ್ದೇ ಸಿಚುವೇಶನ್ಗಳಿರ್ಬೋದು, ಆ ಥರದ್ದೇ ಲೈನ್ಸ್ ನನಗೆ ಬರ್ತಾ ಇರುತ್ತೆ. ಸೊ ಫಸ್ಟ್ ನನ್ನನ್ನು ಆ ಮೂಡ್ ಆ ಫೀಲ್ ಒಳಗಡೆ ಹಾಕೊಳ್ಳೋಕೆ ಶುರು. ಓಕೆ. ಸೊ ಡೈರೆಕ್ಷನ್, ವಿಷನ್ ಆಗೋ ಮತ್ತೆ ನಿಮ್ಮ ಕ್ರಿಯೇಟಿವಿಟಿ ಯಾವ್ದು ಬ್ಯಾಲೆನ್ಸ್ ಮಾಡಕ್ ಡಿಫಿಕಲ್ಟ್? ಡೈರೆಕ್ಟರ್ ಜವಾಬ್ದಾರಿ ತುಂಬಾ ದೊಡ್ಡದು ಅನ್ಸುತ್ತೆ. ಯಾಕೆಂದ್ರೆ ಈಗ ನಾನು 2 ಇಂಡಿಪೆಂಡೆಂಟ್ ಸಿಂಗಲ್ಸ್ನ ನಾನು ಡೈರೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇವಾಗ ಅವನೇ ಶ್ರೀಮನ್ನಾರಾಯಣ ಸ್ಕ್ರಿಪ್ಟ್ ಟೈಮಲ್ಲಿಂದ ಹಿಡಿದು ಕಂಪ್ಲೀಟ್ ಅದರದ್ದು ಎಂಡ್ ಪ್ರೋಸೆಸ್ ತನಕನೂ ನಮ್ಮನ್ನ ರಕ್ಷಿತ್ ಸರ್ ಇನ್ವಾಲ್ವ್ ಆಗೋಕ್ಕೆ ಒಂದು ಫುಲ್ ಹ್ಯಾಂಡ್ ಕೊಟ್ಟಿದ್ರು. ಅಂದ್ರೆ ಅವರ ರೈಟರ್ಸ್ ಎಲ್ಲಾನು ಅಂಡರ್ಗೋ ಆಗ್ಬೇಕು ಅನ್ನೋದು ಅವರ ಒಂದು ಇದು. ಸೊ ಅಲ್ಲಿ ನಾವು ನೋಡಿರುವಂತದ್ದು. ಆಮೇಲೆ ಇವಾಗ ಡೇ ಇನ್ ಅಂಡ್ ಡೇ ಔಟ್ ಹಲವಾರು ಡೈರೆಕ್ಟರ್ಸ್ ಗಳ ಜೊತೆ ನಾವು ಜರ್ನಿ ಮಾಡ್ಬೇಕಾಗತ್ತೆ ಸಾಂಗ್ಸ್ ಇದರಲ್ಲಿ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ನಾನು ಕೇಳ್ತಾ ಇರ್ತೀನಿ. ಈ ಶೆಡ್ಯೂಲ್ ನೀವು ಹೆಂಗ್ ಪ್ಲಾನ್ ಮಾಡಿದ್ರಿ, ಈ ಶೆಡ್ಯೂಲ್ ನೀವು ಯಾವಕ್ಕೆ ಈ ತರ ಇಟ್ಕೊಂಡಿದ್ದೀರಾ ಅಂತ. ಸೊ ಇದನ್ನೆಲ್ಲ ಕೇಳಿದಾಗ ಆ ಡೈರೆಕ್ಟರ್ ಜವಾಬ್ದಾರಿ ಇದೆಯಲ್ಲ, ಯಾಕಂದ್ರೆ ಆ ಡೈರೆಕ್ಟರ್ ಮೇಲೆ 150 ಜನ ಡಿಪೆಂಡ್ ಆಗಿರ್ತಾರೆ. ಅವರ ಮೂಡ್ ಆ ಡೈರೆಕ್ಟರ್ ಮೇಲೆ ಇರುತ್ತೆ. ಆ ಜವಾಬ್ದಾರಿ ತುಂಬಾ ದೊಡ್ಡ ಜವಾಬ್ದಾರಿ. ಹಾಗೆ ಕತೆ ಹೇಳೋದಿದೆಯಲ್ಲ, ಜನಕ್ಕೆ ಹಿಡಿಸೋ ರೀತಿ ಒಂದಾದ್ರೆ ಅರ್ಥ ಆಗೋ ರೀತಿಯಲ್ಲಿ ನಾವು ಅದನ್ನ ಹೇಳಬೇಕು. ಇದು ಮಾಸ್ಟರ್ ಪೀಸ್ ಸ್ಕಿಲ್ ಅದು ಅಂತ ನನಗೆ ಇದು. ಸೊ ನಾನು ಕೂಡ ಕತೆ ಹೇಳಕ್ ರೆಡಿ ಆಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ. ಆ ವಿಷನ್ಗೆ ನಾನು ಕೂಡ ಹೇಳಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಹಾಗೆ ಅದನ್ನ ನಾನು ಟೈಮ್ ಅಂತ ಕರೆಯಲ್ಲ, ನಾನು ರೆಡಿ ಆಗಿ ಯಾವಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೋ ಆಗ ಒಂದೊಂದೇ ನಾನು ಇದು ಮಾಡ್ಕೊಂಬರೋಣ. ಲವ್ಲಿ. ಸೊ ಸುನೀಲ್ ಸರ್ ಜೊತೆ ಕೆಲಸ ಮಾಡೋದು ಹೇಗಿತ್ತು ಅಂತ? ಬೇಸಿಕಲಿ ಸುನೀಲ್ ಸರ್ ಅವರು ಕೂಡ ಕ್ರಿಕೆಟ್ ಫ್ಯಾನ್, ನೀವೇ ನೋಡಿರೋದು. ಅಂಡ್ ಅವ್ರು ಏನು ಅಂತಂದ್ರೆ ತುಂಬಾ ಫ್ರೆಂಡ್ಲಿ ಅನ್ನೋಕ್ಕಿಂತ ಈಗ ಫ್ರೆಂಡ್ಲಿ ತರ ಎಲ್ಲರೂ ಇರ್ತಾರೆ. ಎಲ್ಲ ಡೈರೆಕ್ಟರ್ಸು ತುಂಬಾ ಫ್ರೆಂಡ್ಲಿ ಆಗೇ ಇರ್ತಾರೆ ನಮ್ಮ ಜೊತೆ. ಬಟ್ ಸುನೀಲ್ ಸರ್ ಏನಂದ್ರೆ ಆ ಸ್ಪೇಸ್ ಏನು ಇವನ್ಗೆ ಯಾವ ತರ ನಾನು ಅರ್ಥ ಮಾಡಿಸ್ಬೋದು, ಯಾವ ಲ್ಯಾಂಗ್ವೇಜ್ ಅಲ್ಲಿ ಇವ್ನಿಗೆ ಅರ್ಥ ಮಾಡಿಸ್ಬೋದು. ಇವಾಗ ನನಗೆ ತುಂಬಾ ಕ್ರಿಕೆಟ್ ಇಷ್ಟ, ಮಗ ಇದು ಕ್ರಿಕೆಟ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಸೋಕೆ ಶುರು ಮಾಡ್ತಾರೆ. ಮಗ ನಾವು ಹಿಂಗೆ ನೋಡ್ಬೇಕು, ನಾವು ಈ ತರ ಮಾಡಬೇಕು ಅಂತ. ಸೊ ಈ ಒಂದು ಅಂದ್ರೆ ಇವಾಗ ನನಗೊಂಥರ ಹೇಳಿದ್ರೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಇನ್ನೊಂಥರ ಅರ್ಥ ಆಗ್ಬೋದು. ಸೊ ಅವರು ಇದನ್ನ ತುಂಬಾ ಅಬ್ಸರ್ವ್ ಮಾಡ್ತಾರೆ ಸುನೀಲ್ ಸರ್, ಯಾವ ರೀತಿಯಲ್ಲಿ ನಾವು ಇವ್ರನ್ನ ಕರ್ಕೊಂಡ್ಬರ್ಬೇಕು ನಾವು ಆ ಸಿನಿಮಾ ಒಳಗಡೆ ಅಂತ. ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ಪ್ರತಿ ಸಲ ಸುನೀಲ್ ಸರ್ ಅಂತ. ಸೊ ಅಂದ್ರೆ ಫಸ್ಟ್ ಸಾಂಗ್ ಬರೆಸೋದ್ರಿಂದ ಏನಾದ್ರೂ ಎಮೋಷನಲ್ ಸ್ಟೋರಿ ಇದೆಯಾ ಅಂತ? ನನ್ನ ಚೂಸ್ ಸುನೀಲ್ ಸರ್ ಜೊತೆ ಎಮೋಷನಲ್ ಸ್ಟೋರಿ ಇಲ್ಲ, ಯಾಕಂದ್ರೆ ನಾನು ಆಕ್ಚುಲಿ ಅವ್ರನ್ನ ಬಿಡ್ಲಿಲ್ಲ, ನಾನು ಇಲ್ಲೇ ಫಾಲೋ ಅಪ್ ಮಾಡ್ತಾ ಇದ್ದೆ. ಅದೇನಾಯ್ತು ಅಂದ್ರೆ ಅವರು ನನಗೆ ಒನ್ಲೈನರ್ ಸ್ಟೋರಿ ಹೇಳಿದ್ರು ಆಪರೇಷನ್ ಆದ್ಮೇಲೆ ಮಾಡೋ. ನಾನು ಅವ್ರಿಗೆ ಆ ಕಥೆ ಇಟ್ಕೊಂಡು ಸರ್ ನಾನೇನೋ ಟ್ರೈ ಮಾಡಿದೀನಿ ನೋಡಿ ಒಂದು 8 ಲೈನು ಅಂತ. ಬಹುಶಃ ಅವ್ರಿಗೆ ಇವ್ರು ಯಾಕೋ ನಮ್ಗೆ ಬಿಡೋ ತರ ಇಲ್ಲ ಅಂತ ಅನ್ಸ್ತೇನೋ. ಬಟ್ ಆ ಲೈನ್ಸ್ ಅವ್ರಿಗೆ ನೀನ್ ತುಂಬಾ ಚೆನ್ನಾಗಿ ಈ ಕಥೆ ಹೇಳಿದ್ಯಾ ನೀನು, ಸೊ ವೈ ನಾಟ್ ನೀನೇ ಬರೀ ಅನ್ನೋ ತರ ಅವ್ರು ಬರೀಬೇಕಿತ್ತು 2ನೇ ಹಾಡು. ವೈ ನಾಟ್ ನೀನೇ ಬರೀ, ನಾ ಅರ್ಜುನ್ ನೋಡೋಣ ಹೇಗ್ ಬರುತ್ತೆ ಈ ಸಾಂಗ್, ಹೇಗೆ ಅದು ಶೇಪ್ ತಗೊಳುತ್ತೆ ಅಂತ. ಅದು ನಮ್ಮ ಒಂದು ಇದಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ ರೀತಿಯಿಂದ ಹಿಡಿದು ತುಂಬಾ ಚೆನ್ನಾಗಿ ಶೇಪ್ ತಗೊಂತು ಕತೆ. ಅದಕ್ಕೆ ಕಂಟಿನ್ಯೂ ಮಾಡು ನೀನೇ ಇದನ್ನ ಬರೆಯಕ್ಕೆ ಅಂತ ಹೇಳಿ ನನಗೆ ಬಿಟ್ಕೊಟ್ರು. ಎಮೋಷನಲ್ ಸೈಡ್ ಗೊತ್ತಿಲ್ಲ, ಅದು ಸರ್ನೇ ಕೇಳ್ಬೇಕು. ನಾನು ಇನ್ನ ಅವ್ರನ್ನ ಕೇಳಲಿಲ್ಲ, ನಾನು ಸರ್ನೇ ಕೇಳ್ಬೇಕದು.